ಸಿದ್ದರಾಮಯ್ಯನವರನ್ನ ಕಂಡ ಕೂಡಲೇ ರೇವಣ್ಣ ಎಮೋಷನ್ ಆಗಿಬಿಟ್ಟಿದ್ದಾರೆ. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಬಂದಾಗ ಕಣ್ಣೀರಿನ ದೃಶ್ಯ ಕಂಡು ಬಂದಿದೆ. ಚಿಕ್ಕ ಮಗುವಿನಂತೆ ಬಿಕ್ಕಳಿಸ್ತಾ ಇದ್ರು ಅಲ್ಲಿ ಎಚ್.ಡಿ. ರೇವಣ್ಣ. ಸಿದ್ದರಾಮಯ್ಯನವರನ್ನ ನೋಡ್ತಾ ಇದ್ದಂತೆಯೇ ಇಲ್ಲಿಲ್ಲದಂತಹ ದುಃಖ ಬಂದ್ಬಿಟ್ಟಿದೆ ಅವರಿಗೆ. ಅಂದರೆ ಎಮೋಷನಲ್ ಆಗಿಬಿಟ್ರು. ಸಿದ್ದರಾಮಯ್ಯನವರನ್ನ ಕಂಡ ಕೂಡಲೇ ಎಚ್.ಡಿ. ರೇವಣ್ಣ ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಬಂದಾಗ ಕಣ್ಣೀರಿನ ದೃಶ್ಯ ಕಂಡು ಬಂದಿದೆ. ಚಿಕ್ಕ ಮಗುವಿನಂತೆ ಬಿಕ್ಕಳಿಸಿ ಅಳುತ್ತಾ ಇದ್ರು ಇಲ್ಲಿ ಎಚ್.ಡಿ. ರೇವಣ್ಣ. ಸಿದ್ದರಾಮಯ್ಯನವರನ್ನ ಕಂಡ ಕೂಡಲೇ ಎಚ್.ಡಿ. ರೇವಣ್ಣ ಓಡಿದ್ದಾರೆ. ನನ್ನ ತಾಯಿಯನ್ನ ಕಳ್ಕೊಂಡ್ಬಿಟ್ಟೆ ಸರ್ ಅಂತ ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ. ಇಲ್ಲಿ ಕಂಪ್ಲೇಂಟ್ ಹೇಳುವ ರೀತಿಯಲ್ಲಿ ರೇವಣ್ಣ ಇಲ್ಲಿ ಕಣ್ಣೀರನ್ನ ಹಾಕ್ತಿದ್ದಾರೆ. ಅಂದ್ರೆ ಅವರ ದುಃಖವನ್ನ ಹೇಳ್ಕೊಳ್ತಿದ್ದಾರೆ. ತಕ್ಷಣವೇ ರೇವಣ್ಣಗೆ ಸಿದ್ದರಾಮಯ್ಯನವರು ಇಲ್ಲಿ ಸಮಾಧಾನವನ್ನ ಮಾಡಿರುವಂಥದ್ದು. ಸಿದ್ದರಾಮಯ್ಯ ಅಂದ್ರೆ ರೇವಣ್ಣಗೆ ಅದೇನೋ ಒಂಥರ ಅಕ್ಕರೆ. ಹಾಗಾಗಿ ನೋಡಿ ಅವರನ್ನ ಕಂಡ ತಕ್ಷಣ ಅದೊಂದು ಎಮೋಷನಲ್ ಆಗೋಗ್ಬಿಟ್ರು ಅವರು. ರೇವಣ್ಣ ಅಂದ್ರೆ ಸಿದ್ದರಾಮಯ್ಯನವರು ಕೂಡ ಒಂದು ಸ್ಪೆಷಲ್ ಒಂದು ಕನೆಕ್ಷನ್ ಇರುವಂಥದ್ದು ಅವರಿಬ್ಬರಲ್ಲೂ ಕೂಡ. ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಸಿದ್ದರಾಮಯ್ಯನವರನ್ನ ರೇವಣ್ಣ ಯಾವತ್ತಿಗೂ ಬಿಟ್ಕೊಟ್ಟಿರಲಿಲ್ಲ. ಸಿದ್ದರಾಮಯ್ಯ ಕಂಡ ಕೂಡಲೇ ರೇವಣ್ಣ ಎಮೋಷನಲ್ ಆಗಿಬಿಟ್ಟಿದ್ದಾರೆ. ಅವರನ್ನು ನೋಡಿದ ತಕ್ಷಣ ಓಡೋಗಿ ನನ್ನ ತಾಯಿಯನ್ನು ನಾನು ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿ ಅತೀವ ದುಃಖದಿಂದ ಬಿಕ್ಕಳಿಸಿ ಹತ್ತಿದ್ದಾರೆ ರೇವಣ್ಣ. ಚಿಕ್ಕ ಮಗುವಿನಂತೆ ಬಿಕ್ಕಳಿಸಿ ಅಳುತ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಕೂಡ ಸಾಂತ್ವನವನ್ನು ಹೇಳಿದ್ದಾರೆ ರೇವಣ್ಣಗೆ. ಬೇರೆ ಬೇರೆ ಪಕ್ಷದಲ್ಲಿರಬಹುದು, ಆದರೆ ಅವರ ಒಡನಾಟ ಚೆನ್ನಾಗಿತ್ತು. ಹಾಗಾಗಿ ನೋಡಿ ಸಿದ್ದರಾಮಯ್ಯನವರನ್ನ ನೋಡಿದ ತಕ್ಷಣವೇ ರೇವಣ್ಣ ಮಗು ಹೇಗೆ ಒಂದು ಕಂಪ್ಲೇಂಟ್ ಮಾಡುತ್ತೆ, ನಾನು ಅತಿಯಾಗಿ ಪ್ರೀತಿಸಿದಂತಹ ವಸ್ತು ಅಥವಾ ಏನೋ ಒಂದು ಕಳ್ಕೊಂಡಾಗ ಮಗು ಹೇಗೆ ಬಿಕ್ಕಳಿಸಿ ಅಳುತ್ತೋ ಇಷ್ಟ ಆದವರ ಮುಂದೆ, ಆ ರೀತಿಯಲ್ಲಿ ರೇವಣ್ಣ ಇಲ್ಲಿ ಸಿದ್ದರಾಮಯ್ಯನವರನ್ನ ನೋಡ್ತಾ ಇದ್ದಂತೆಯೇ ಬಿಕ್ಕಳಿಸಿ ಅತ್ತು ನನ್ನ ತಾಯಿನ ನಾನು ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿ ಕಂಪ್ಲೇಂಟ್ ಮಾಡೋ ರೀತಿ ಮಕ್ಕಳು ಹೇಗೆ ಅಳ್ತಾರೋ ಆ ರೀತಿಯಲ್ಲಿ ಬಿಕ್ಕಳಿಸಿ ಹತ್ತಿದ್ದಾರೆ ಸಿದ್ದರಾಮಯ್ಯನವರನ್ನ ನೋಡ್ತಾ ಇದ್ದಂತೆ. ಸಿದ್ದರಾಮಯ್ಯನವರು ಕೂಡ ರೇವಣ್ಣಗೆ ಸಾಂತ್ವನವನ್ನು ಹೇಳಿರುವಂಥದ್ದು. ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವರ ಒಡನಾಟ ಚೆನ್ನಾಗಿತ್ತು. ಸಿದ್ದರಾಮಯ್ಯ ಕಂಡ ಕೂಡಲೇ ರೇವಣ್ಣ ಎಮೋಷನ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಬಂದಾಗ ಕಣ್ಣೀರಿನ ದೃಶ್ಯ ಕಂಡು ಬಂದಿದೆ. ನನ್ನ ತಾಯಿನ ನಾನು ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿ ಮಕ್ಕಳು ಹೇಗೆ ಅಳುತ್ತಾರೋ ಹಾಗೆ ಅಳುತ್ತಾ ಇರುವಂಥದ್ದು ರೇವಣ್ಣ. ಸಿದ್ದರಾಮಯ್ಯನವರನ್ನ ಕಂಡು ಕೂಡಲೇ ಓಡೋಡಿ ಬಂದಿದ್ದಾರೆ. ಸರ್ ನನ್ನ ತಾಯಿನ ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿ ಮಕ್ಕಳು ಹೇಗೆ ಅಳುತ್ತಾರೋ ಆ ರೀತಿಯಲ್ಲಿ ರೇವಣ್ಣ ಅಳ್ತಿದ್ದಾರೆ ಸಿದ್ದರಾಮಯ್ಯನವರ ಮುಂದೆ. ಸಿದ್ದರಾಮಯ್ಯನವರು ರೇವಣ್ಣಗೆ ಸಾಂತ್ವನವನ್ನು ಹೇಳಿರುವಂಥದ್ದು ನೋಡಿ. ಸಿದ್ದರಾಮಯ್ಯನವರು ಹಾಗೂ ರೇವಣ್ಣ ಬೇರೆ ಬೇರೆ ಪಕ್ಷದಲ್ಲೇ ಇರಬಹುದು, ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರಬಹುದು, ಆದರೆ ಇವರಿಬ್ಬರು ಒಡನಾಟ ಚೆನ್ನಾಗಿತ್ತು. ಯಾವತ್ತಿಗೂ ಕೂಡ ಸಿದ್ದರಾಮಯ್ಯನವರನ್ನು ರೇವಣ್ಣ ಬಿಟ್ಕೊಟ್ಟಿರಲಿಲ್ಲ, ಸಿದ್ದರಾಮಯ್ಯ ಕೂಡ ರೇವಣ್ಣ ಅವರನ್ನು ಬಿಟ್ಕೊಟ್ಟಿರಲಿಲ್ಲ. ಅವರ ಮಧ್ಯೆ ಒಂದು ಸ್ಪೆಷಲ್ ಕನೆಕ್ಷನ್ ಇತ್ತು ಅವರಿಬ್ಬರ ಮಧ್ಯೆ. ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಸಿದ್ದರಾಮಯ್ಯನವರನ್ನು ಯಾವತ್ತಿಗೂ ಕೂಡ ರೇವಣ್ಣ ಬಿಟ್ಕೊಟ್ಟಿರಲಿಲ್ಲ, ಹಾಗೆ ಸಿದ್ದರಾಮಯ್ಯನವರು ಕೂಡ. ಹಾಗಾಗಿಯೇ ನೋಡಿ ಸಿದ್ದರಾಮಯ್ಯನವರನ್ನು ಕಂಡ ತಕ್ಷಣ ಅವರಿಗೆ ದುಃಖ ಇಲ್ಲಿ ಹೊರಬಂದಿರುವಂಥದ್ದು. ತಡ್ಕೊಳಕ್ಕಾಗಿಲ್ಲ ಅವರಿಗೆ. ಯಾಕಂದರೆ ಅವರಿಬ್ಬರ ಮಧ್ಯೆ ಒಂದು ಆತ್ಮೀಯತೆ ಇರುವಂಥದ್ದು. ಒಂದೇ ಪಕ್ಷದಲ್ಲಿದ್ದರು, ಆಗ ಆ ಒಡನಾಟ ಹಾಗೇ ಇದೆ. ಬೇರೆ ಬೇರೆ ಪಕ್ಷದಲ್ಲಿದ್ದರು, ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಕೂಡ ಇವರಿಬ್ಬರ ಒಡನಾಟ ಚೆನ್ನಾಗಿತ್ತು. ಹಾಗಾಗಿ ಸಿದ್ದರಾಮಯ್ಯನವರನ್ನು ನೋಡಿದ ತಕ್ಷಣ ರೇವಣ್ಣಗೆ ಎಲ್ಲಿಲ್ಲದಂತಹ ದುಃಖ ಈಗ ಬಂದಿರುವಂಥದ್ದು. ನನ್ನ ತಾಯಿನ ಕಳ್ಕೊಂಡ್ಬಿಟ್ಟೆ ನಾನು ಅಂತ ಅವರ ಬಳಿ ತಮ್ಮ ದುಃಖವನ್ನು ಹೇಳ್ಕೊಳ್ತಾರೆ. ಮಕ್ಕಳು ಅಳೋ ರೀತಿಯಲ್ಲಿ ಅಳುತ್ತಾರೆ, ಬಿಕ್ಕಳಿಸಿ ಅಳುತ್ತಿದ್ದಾರೆ.